ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ಗೆ ಕೆಪಿಸಿಸಿ ನೋಟಿಸ್ ಜಾರಿ ಮಾಡಿದೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು ಬಸವರಾಜ್. ಶಿವಗಂಗಾ ಬಸವರಾಜ್ಗೆ ಈಗ ನೋಟಿಸ್ ಅನ್ನು ಕೊಡಲಾಗಿದೆ. ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಉತ್ತರವನ್ನ ಕೇಳಿ ನೋಟಿಸ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಏನ್ ಬೇಕಾದ್ರಾಗ್ಲಿ ಸಿಎಂ ಸೀಟ್ ಬದಲಾವಣೆ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾಗೆ ಕೆಪಿಸಿಸಿಯ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್. ಕಾರಣ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತಹ ಹೇಳಿಕೆ. ಆ ಹೇಳಿಕೆ ಯಾಕಾಗಿ ಕೊಟ್ರಿ ಅನ್ನುವಂತಹ ಉತ್ತರವನ್ನ ಕೇಳಿ ಈ ನೋಟಿಸ್ ಈಗ ಜಾರಿಯಾಗಿದೆ. ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್, ಕಾರಣ ಕೇಳಿ ನೋಟಿಸ್. ಆ ದೃಶ್ಯವನ್ನು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಕಾರಾಂ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಯಾವಾಗ KN ರಾಜಣ್ಣ ಅವರು ಈ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯನ್ನು ಕೊಟ್ಟರು, ಅನಂತರದಲ್ಲಿ ಬಂದಂತಹ ಒಂದಿಷ್ಟು ನಾಯಕರುಗಳ ಹೇಳಿಕೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, KN ರಾಜಣ್ಣನವರ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ನಂತರದಲ್ಲಿ ಬಂದಂತಹ ಒಂದಿಷ್ಟು ನಾಯಕರ ಹೇಳಿಕೆಗಳು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇರಿಸು ಮುರಿಸನ್ನ ತಂದಿತ್ತು. ಸೊ ಅದರ ಪ್ರತಿಫಲ ಈ ನೋಟಿಸ್ ಈಗ. ಅರುಣ್, ಸಹಜವಾಗಿ ಏನು ಬಸವರಾಜ್ ಶಿವಗಂಗಾ ಅವರು ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಇದೇ ಮೊದಲನೇ ಬಾರಿ ಏನು ಹೇಳಿಕೆ ಕೊಟ್ಟಿರುವಂತದ್ದಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ DCM DK ಶಿವಕುಮಾರ್ ಅವರ ಪರವಾಗಿ ಅವರು ಮಾತನಾಡಿದ್ರು. ಆದ್ರೆ ನಿನ್ನೆ ಇವರ ಹೇಳಿಕೆ ಏನಿದೆಯಲ್ಲ, ಇದು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ KN ರಾಜಣ್ಣ ಅವರನ್ನ ಈಗಷ್ಟೇ ಪಕ್ಷದ ಒಂದು ಶಿಸ್ತನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಅವರಿಂದ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶಿವಗಂಗಾ ಅವರು ಮತ್ತೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಪಕ್ಷದ ಒಳಗೆ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿಸಬಹುದು ಅನ್ನುವಂತ ಕಾರಣಕ್ಕಾಗಿ ಕೆಪಿಸಿಸಿಯು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತೆ ಕಾಣಿಸ್ತದೆ. ನಿನ್ನೆಷ್ಟೇ ಮಾಧ್ಯಮ ಹೇಳಿಕೆಯನ್ನು DCM DK ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ರು. ಈ ಒಂದು ಬಸವರಾಜ್ ಶಿವಗಂಗಾ ಏನಿದ್ರೆ ಅವರಿಗೆ ನಾವು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಕೊಡ್ತೇವೆ, ಯಾಕಂತಂದ್ರೆ ಅವರ ಹೇಳಿಕೆ ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ರು. ಇದೀಗ ಕೆಪಿಸಿಸಿಯ ಶಿಸ್ತು ಸಮಿತಿ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಬಸವರಾಜ್ ಶಿವಗಂಗಾ ಅವರಿಗೆ ಅವರ ಹೇಳಿಕೆ ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಸಮಜಾಯಿಷಿಯನ್ನು ಕೊಡಬೇಕು. ಈ ಒಂದು ನೋಟಿಸ್ ಅನ್ನು ತಲುಪಿದ 7 ದಿನಗಳ ಒಳಗಾಗಿ ನೀವು ಸಮಜಾಯಿಷಿಯನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥ ಇಕ್ಬಾಲ್ ಹುಸೇನ್ ಇರಬಹುದು, ಹಾಗೆ ಇನ್ನಿತರರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡುವಂತ ಕೆಲಸವನ್ನ ಕೆಪಿಸಿಸಿ ಮಾಡಿತ್ತು. ಆದರೂ ಕೂಡ ಈ ರೀತಿಯ ಹೇಳಿಕೆಗಳು, ಬಹಿರಂಗ ಹೇಳಿಕೆಗಳು ನಿಲ್ತಾನೆ ಇಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಈಗ ಮತ್ತೆ ನೋಟಿಸ್ ಅನ್ನು ಕೂಡ ಶಿವಗಂಗಾ ಅವರಿಗೆ ಕೊಟ್ಟಿದೆ. ಶಿವಗಂಗಾ ಅವರು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಯಾಕಂದ್ರೆ ಅವರು ಸಹಜವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಒಂದು ವಾದ ಇತ್ತು, ಸಿಎಂ ಬದಲಾಗಬೇಕು, DCM DK ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂತ ರೀತಿಯಲ್ಲಿ ಅನ್ನುವಂತ ದಾಟಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ನಿನ್ನೆಯೂ ಕೂಡ ವರ್ಷಾಂತ್ಯದ ವೇಳೆಗೆ ಸಿಎಂ ಬದಲಾಗ್ತಾರೆ ಅನ್ನುವಂತ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಹಾಗಾಗಿಯೇ ಕಾಂಗ್ರೆಸ್ನ ವಲಯದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಪಕ್ಷಕ್ಕೆ ಮುಜುಗರ ತರಿಸುವಂತ ಹೇಳಿಕೆಗಳನ್ನು ಯಾಕೆ ಶಾಸಕರಾದಂತವರು ಕೊಡಬೇಕು? ಅವ್ರಿಗೆ ಆದಂತಹ ಒಂದು ಗೌರವ ಇರುತ್ತೆ, ಆದ್ರೆ ಅವರು ಗೌರವವನ್ನ ಪಕ್ಷದ ಚೌಕಟ್ಟಿನಲ್ಲಿ ತೋರಿಸಬೇಕು. ಅವ್ರಿಗೆ ಆದಂತಹ ಒಂದು ಆಸೆ ಆಕಾಂಕ್ಷೆಗಳಿರ್ತವೆ, ಅದೆಲ್ಲವನ್ನು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನ ನೀವು ಹೇಳಬೇಕು. ಅದನ್ನ ಹೊರತಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರೆ ವಿಪಕ್ಷಗಳಿಂದಲೂ ಕೂಡ ಟೀಕೆಗೆ ಕಾರಣ ಆಗಬೇಕಾಗತ್ತೆ ಅನ್ನುವಂತ ರೀತಿಯಲ್ಲಿ ವ್ಯಾಪಕವಾಗಿ ಕಾಂಗ್ರೆಸ್ನ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು. ಈಗ ಇವತ್ತು ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಬಸವರಾಜ್ ಶಿವಗಂಗಾ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ಗೆ ಶಿವಗಂಗಾ ಅವರು ಏನನ್ನ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರುಣ್.